ಇರ್ತಾರೆ. ಇವೆಲ್ಲ ಬಿಹೇವಿಯರ್ ಎದ್ದು ಬದಲಾಗುವಂಥ. ಇದಕ್ಕೆ ಸರ್ಕಾರ ಏನು ಮರೆಗದಾನ ಇದು ಈ ವಿಷಯದಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ ಬದಲಾಗ್ತಾ ಇದ್ದಾವೆ, ಚೆನ್ನಾಗಿ ಮಾತಾಡುವಂಥದ್ದು. ಅದು ಇಲ್ವೇ ಇಲ್ಲರಿ ಇವರೆಲ್ಲ. ಅದಾರೆ ಎಲ್ಲೋ ಒಬ್ಬರು ಇರ್ತಾರಿಲ್ಲ ಅಂತಲ್ಲ, ಭಾಳ ಕಡಿಮೆ ಅವರು. ಅದನ್ನು ಒಡನಾಡಿ ಎಷ್ಟೇಲಿ ಅವರು ಭಾಳ ನೋವಿನಿಂದ ಮಾತಿರೋ ಜೊತೆಗೆ ಹೆಣ್ಣುಮಗಳಿಗೆ ಎಷ್ಟು ನೋವಾಗ್ಯದ ಅಂತಂದ್ರೆ ಇದೆಲ್ಲ ನೋಡಿದಾಗ ಏನು ಅನಿಸ್ತದಪ್ಪ ಅಂತಂದ್ರೆ ಈ ಕೇಸನ್ನು ಮುಚ್ಚಾಕ್ಲಿಕ್ಕೆ ಹೊರಟದನ ಸರ್ಕಾರ ಅಂತ. ಇಂಥ ಬಿಹೇವಿಯರ್ ಇದನ್ನು ಸಹಿತ ಪ್ರಶ್ನೆ ಸುಡ್ತಾ ಇದ್ದಾವೆ. SIT ಮೇಲೆ ಭರವಸೆ ಇಟ್ಟುಕೊಂಡು ಎಲ್ಲರೂ ಬೆನ್ನು ಹತ್ತಿ ತಂದು ನಿಲ್ಲಿಸಿದ್ದಾರೆ ಅದನ್ನು. SIT ಸಹಿತ ಹೊರಗೆ ಬರಲ್ಲಪ್ಪ ಅಂತೇಳಿ. ಆದರೆ ಇವತ್ತು ಸಾಕ್ಷಿ ಹೇಳಿಕ್ಕೆ ಬಂದಂಥ ಸಾಕ್ಷಿದಾರನ ಬೆದರಿಸುವಂಥ ಮಟ್ಟಕ್ಕೆ ಬಂದಾಗ, ಹೆದರಿಸುವಂಥ ಮಟ್ಟಕ್ಕೆ ಬಂದಾಗ ಏನೋ ಒಂದು ನೀವು ಬರೆದಿರಿ, ಏನು ಬರೆದಿದ್ದೀವಿ ಅನ್ನೋದು ಓದಲಿಕ್ಕೆ ಕೊಟ್ಟು ಅಥವಾ ಮತ್ತೆ ಮಾಡಿ ಅವ್ರು ಕನ್ಫರ್ಮ್ ಮಾಡಿಕೊಂಡು ಸಹಿ ಮಾಡಿಸೋದನ್ನು ಬಿಟ್ಟೆ ಸಹಿ ಮಾಡೋದು ಒತ್ತಾಯ ಮಾಡೋದು ನೋಡಿದಾಗ ಈ ಕೇಸ್ ಮುಚ್ಚಾಕೋದನ. ಅದು ಏನು ಬರೆದಿದ್ದಾರೆ ಅನ್ನೋದು ಪ್ರಾಮಾಣಿಕವಾಗಿ ಹೇಳಬೇಕಲ್ಲ ಅವ್ರಿಗೆ. ಅದು ಓದಿ ಹೇಳದ ಅದು ಬೆದರಿಸೋದನ್ನು ನೋಡಿದಾಗ ಇದು ನಿಜವಾಗಿಯೂ ಎನ್ಕ್ವೈರಿ ಆಗ್ತದಂತ. ಯಾಕಂದ್ರೆ ಈಗಾಗಲೇ ನಿಮಗೆ ಗೊತ್ತದ, ನಮಗೆ ಗೊತ್ತದ, ಚೆನ್ನಯ್ಯ ಮೆಲ್ತಾನೆ ಹೇಳಿಕೆಗಳು ಬದಲಾಯಿಸ್ತಾ ಇದ್ದಾನೆ. ಇದು ಒತ್ತಡದಿಂದ ಆದಂಥದ್ದು. ಯಾಕಂದ್ರೆ ಆಲ್ರೆಡಿ ಬಿಡುಗಡೆ ಮಾಡ್ತಾ ಇದ್ದಾರೆ ನಮ್ಮ ಇವರು 9-10 ವಿಡಿಯೋಗಳನ್ನು ಮಾಡಿ. ಈ ನಮ್ಮ ತಿಮರೋಡಿ ಅವರು ಈ ರೆಕಾರ್ಡ್ ಮಾಡಿದ್ರಿಂದ ಇವ್ರು ಸತ್ಯ ಅನ್ನೋದು ಗೊತ್ತಾಗ್ತದೆ. ಮತ್ತು ಮೊನ್ನೆ ಸುಳ್ಳು ಹೇಳಿದ್ದು ನೋಡಿದ್ವಿ ನಾವು. ಅದಕ್ಕಾಗಿ ಶಿವಮೊಗ್ಗ ಜನರೇಟರು ಮಾಡಿ ಇದ್ರೆ ಯಾರು ಅವ್ರು ಬೇಕಂತ ಸುಳ್ಳು ಹೇಳಿಸಿದ್ರು ಏನು. ಇದೆಲ್ಲ ಇವತ್ತು ಸಂಶಯದ ಸುಳ್ಳು ಮೇಲೆ ನಮ್ಮ SIT ಮೇಲೆ ಬರ್ತಾಯಿದೆ. ಇದು ಮೋಹಂತಿ ಅವರು ಮತ್ತು ಅವ್ರ ಜೊತೆಗಾರ ಇದ್ರ ಕ್ಲಿಯರೆನ್ಸ್ ಮಾಡಬೇಕಾಗಿದೆ ಇವತ್ತು. ಯಾಕಂದ್ರೆ ಸಣ್ಣ ಕೇಸಲ್ಲಿದು ಸೌಜನ್ಯಾಳ ಮೇಲೆ ಅಂಥ ಒಂದು ಅತ್ಯಾಚಾರ ಅದು ನೆನೆಸ್ಕೊಂಡ್ರೆ ಇವತ್ತು ಭೀಕರ ಅನಿಸ್ತದ. ಇಂಥವ್ರು ಮಾಡಿದವ್ರು ಯಾರು ಅನ್ನೋದ್ರೆ ಇವತ್ತು ಕಲಿ ಹಿಡಿಯುವಂಥ ಪ್ರಸಂಗ. ಅಂಥ ಅನೇಕ ಅಲ್ಲಿ ಶವಗಳು ಕಾಣ್ತಾ ಇದ್ದವು. ಹೇಗೆ ಸತ್ರು, ಏನು ಮಾಡಿದರು. ಒಂದು ಎಷ್ಟು ಖುಷಿಯಾಗಿರ್ತದೆ ಕೆಲವೊಬ್ಬರಿಗೆ, ಒಂದಿಷ್ಟು